ದುಡಿಯೋ ಬಂಡವಾಳ ಅವರಿಗೆ ಒದಗಿಸಿದಂಥ ಸನ್ನಿವೇಶ ಉಂಟಾದರೆ ಅವರ ಜೀವನ ಮಟ್ಟ ಸುಧಾರಿಸ್ಕೊಳ್ಳಿಕ್ಕೆ ಅವರ ಆರ್ಥಿಕ ಪರಿಸ್ಥಿತಿ ಹೆಚ್ಚಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ನಾವು ಇವತ್ತಿನ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ. ನೇಕಾರ ಮಹಾಮಂಡಳದ ವಾರ್ಷಿಕ ಸಾಮಾನ್ಯ ಸಭೆ ಬೆಂಗಳೂರಿನಲ್ಲಿ ಕೂಡ ಇತ್ತು. ವಿಶೇಷವಾಗಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಪುಣ್ಯ ನೇಕಾರ ಏನಿದ್ದಾರೆ ಸಹಕಾರ ಸಂಘದವರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲೂ ಕೂಡ ಭಾಗವಹಿಸಿದ್ರು. ವಿಶೇಷವಾಗಿ ಈ ಸಭೆಯಲ್ಲಿ ಏನೇನು ನಿರ್ಧಾರವನ್ನು ಕೈಗೊಳ್ಳಲಾಯಿತು, ಏನೇನು ಉಣ್ಣೆ ನೇಕಾರರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸವಲತ್ತು ಒದಗಿಸಬೇಕು, ಅವ್ರಿಗೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಯಿತು. ಈ ಕುರಿತಂತೆ ನಮ್ಮ ಜೊತೆ ಮಾಹಿತಿ ನೀಡಲಿಕ್ಕೆ ಸ್ವತಃ ಅಧ್ಯಕ್ಷ ನಮ್ಮ ಜೊತೆ ಇದ್ದರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನೇನು ಸಭೆಯಲ್ಲಿ ಏನು ಚರ್ಚೆ ಆಗಿದೆ? ಸಭೆಯಲ್ಲಿ ನಾವು ಪ್ರೈಮರಿ ಸೊಸೈಟಿ ಅವರಿಗೆ ಏನು ಮಾಡಬೇಕು, ಆಮೇಲೆ ಇದು ಉಣ್ಣೆ, ಆಮೇಲೆ ಇದು ನೇಕಾರರಿಗೆ ಏನು ಮಾಡಬೇಕು, ಆಮೇಲೆ ಇದು ಕಂಬಳಿ, ಬ್ಲ್ಯಾಂಕೆಟು ಇವೆಲ್ಲ ಯಾವ ಥರ ಇದು ಮಾಡಬೇಕು, ರಾಜ್ಯದಲ್ಲಿ ಸ್ವಲ್ಪ ಭಾಳ ಕಮ್ಮಿ ಆಗ್ತಾ ಇದೆ, ಮುಂದೆ ಬರೋ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದು ಎಲ್ಲರೂ ನಾವು ಡೈರೆಕ್ಟರ್ಸು ಆಮೇಲೆ ಪ್ರೈಮರಿ ಸೊಸೈಟಿ ಎಲ್ಲ ನಾವು ವಿಚಾರ ಮಾಡಿದಾಗ ಒಂದು ಹಂತಕ್ಕೆ ಬಂದಿದ್ದೀವಿ. ಆಮೇಲೆ ನಮ್ಮ ಸರ್ಕಾರದಿಂದ ಅನುದಾನ ಬರಬೇಕು, ಅನುದಾನ ಸಹಾಯ ಸವಲತ್ತು ಕೊಡಬೇಕು ಸರ್ಕಾರದವರು. ಇನ್ನು ಮಟ್ಟ ಅವರು ಯಾವುದೋ ಒಂಥರ ಇದು ಸಹಾಯ ಸವಲತ್ತು ನಮಗೇನು ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕಂತ ಹೇಳಿಕ್ಯಾರೆ, ಒಂದು ಮನವಿ ಕೊಡಬೇಕಂತ ಹೇಳಿಕ್ಯಾರೆ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಸಂಬಂಧಪಟ್ಟ ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಕೊಡಬೇಕಂತೇಳಿ ಒಂದು ನಿರ್ಣಯ ಮಾಡಿದ್ದೀವಿ. ಇವಾಗ ಮಹಾಮಂಡಳವು ಒಳ್ಳೆಯದಾಗಿ ಇವತ್ತು 60 ವರ್ಷದಿಂದ ಇದು ಮಹಾಮಂಡಳ ಇದು ಸ್ಥಾಪನೆ ಆಗಿದೆ. ಇಲ್ಲೆಲ್ಲ ಹಿರಿಯರು ಇದ್ದಾರೆ, ಒಳ್ಳೆಯ ಚೆನ್ನಾಗಿ ಇದನ್ನು ನಡೀತಾ ಇದೆ. ಬಟ್ ಏನಿದೆ, ನಮ್ಮ ಉಣ್ಣೆ ನೇಕಾರರಿಗೆ ಒಂದು ಸಮಸ್ಯೆ ಇದೆ, ಕುರಿಗಾರಿಗೆ ಉಣ್ಣೆ ನೇಕಾರರಿಗೆ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಇದು ನಮ್ಮದು ಎಜಿಎಮ್ದಲ್ಲಿ ನಾವು ಒಂದು ನಿರ್ಧಾರ ತೊಗೊಂಡಿದ್ದೀವಿ. ಸಂಬಂಧಪಟ್ಟ ಇವರಿಗೆ ಎಲ್ಲ ನಾವು ಇದು ಕೊಟ್ಟು ಇದು ಆದಷ್ಟು ಮಟ್ಟಿಗೆ ಬೇಗನೆ ಇದನ್ನು ಸಾಲ್ವ್ ಆಗಬೇಕಂತ ಹೇಳಿ ಒಂದು ನಿರ್ಣಯ ಇದ್ದೀವಿ. ಕುರಿಗಾರರಿಗೆ ಪಾಪ ಭಾಳ ಸಮಸ್ಯೆ ಇದೆ. ಹೊರಗಡೆ ಹೋದರೆ ಪಾಪ ಅವ್ರಿಗೆ ಸರಿಯಾದ ರೀತಿ ಹುಲ್ಲುಗಾವಲು ಕೂಡ ಕೊಡೋದಿಲ್ಲ. ಇದ್ರ ಬಗ್ಗೆ ತಾವು ಏನು ಸರ್ಕಾರಕ್ಕೆ ಏನು ಮನೆ ಕೊಡಿ? ಇಲ್ಲ ಕೂಡ ಸರ್ಕಾರ ಕೂಡ ಚರ್ಚೆ ಮಾಡಿ ಸರ್ಕಾರದಲ್ಲಿ ಸಾಕಷ್ಟು ಜಮೀನುಗಳಿದೆ, ಗುಡ್ಡಗಾಡುಗಳು ಇದ್ದಾವೆ. ಅಲ್ಲಿ ಸ್ವಲ್ಪ ಮೇಯಿಸಲಿಕ್ಕೆ ಪರ್ಮಿಷನ್ ಆದರೂ ಕೊಟ್ಟಿದ್ರೆ ನಮ್ಮ ಕುರಿಗಾರರಿಗೆ ಒಂದು ಒಳ್ಳೆಯದೊಂದು ಇದನ್ನಾಗುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಪ್ರಾಥಮಿಕ ನೇಕಾರ ಸಹಕಾರ ಸಂಘಗಳು ಬಹಳ ಒಂದು ಸರ್ಕಾರದ ಅನುದಾನ ಇಲ್ಲದಲೇ ಯಾವುದೇ ಈಗ ಸ್ಕೀಮ್ ಇರ್ತಕ್ಕಂಥವೆಲ್ಲ ನಿಲ್ಲಿಸ್ತಾ ಇದ್ದಾರೆ ಸರ್ಕಾರ. ಮನೆ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ನೇಕಾರಿ ಸ್ಕಾಲರ್ಶಿಪ್ ಆಗಿರ್ಬೋದು, ಇನ್ನು ಸಾಕಷ್ಟು ಸೌಲಭ್ಯಗಳೆಲ್ಲ ಸರ್ಕಾರದಿಂದ ನಿಲ್ಲಿಸ್ತಿದ್ದಾರೆ. ಇದನ್ನು ಘನ ಸರ್ಕಾರದವರು ನೇಕಾರಿಕೆಯನ್ನು ವೃತ್ತಿಯನ್ನು ಮುಂದುವರಿಸಬೇಕು, ನೇಕಾರಿಕೆ ವೃತ್ತಿಯಿಂದನೇ ಜೀವನ ಮಾಡಬೇಕು, ಈ ಕಂಬಳಿಯನ್ನು ಉಳಿಸಬೇಕು, ಕಂಬಳಿಯನ್ನು ಬೆಳೆಸಬೇಕು ಎಂಬುದಿದ್ರೆ ಸರ್ಕಾರದವರು ಸಹಾಯಧನ ಕೊಡಬೇಕು. ಸಹಾಯಧನ ಕೊಟ್ಟ ಮಾತ್ರ ಈ ಸಂಘ ಸಂಸ್ಥೆಗಳು ಉಳಿಯಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇವತ್ತು ದುಡಿಮೆ ಬಂಡವಾಳ ಇಲ್ಲ, ಅವರಿಗೆ ನಾವು ಮಜೂರಿ ಕೊಡೋಕೆ ಕಂಬಳಿ ನೇಸ್ಕೊಂಡಾಗ ಅವರಿಗೆ ಮಜೂರಿ ಕೊಡೋಕೆ ನಮಗೆ ಹಣ ಇಲ್ಲ. ಮಜೂರಿ ಕೊಡೋಕೆ ಏನಾಗುತ್ತೆ ಅಂದರೆ ಸರ್ಕಾರದಿಂದ ನಮಗೆ KV ಖಾದಿ ಬೋರ್ಡ್ ಇರ್ಬೋದು, ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಕೊಡ್ತಾ ಇಲ್ಲ. ಇದನ್ನು ಸರ್ಕಾರದವರು ತಾವು ವರ್ಕಿಂಗ್ ಕ್ಯಾಪಿಟಲ್ ದುಡಿಮೆ ಬಂಡವಾಳ ರೂಪದಲ್ಲಿ ಪ್ರಾಥಮಿಕ ಸಹಕಾರ ಸಂಘಕ್ಕೆ ಕೊಟ್ಟರೆ ಅವರಿಗೆ ನಾವು ಉಣ್ಣೆಯನ್ನು ವಿತರಣೆ ಮಾಡಿ ಅವರಿಂದ ಕಂಬಳಿಯನ್ನು ಖರೀದಿ ಮಾಡಿ ಹಲವಾರು ನಾವು ಶೋರೂಮ್ಗಳ ಮುಖಾಂತರ ಮಾರಾಟ ಮಳಿಗೆ ಮುಖಾಂತರ ಕಂಬಳಿಯನ್ನು ನಾವು ಮಾರಾಟ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಂತೀವಿ. ಇದಕ್ಕೆ ಸರ್ಕಾರ ಸಹಾಯಧನ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂತ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು, ಒಂದಾವರ್ತಿ ಸಹಾಯಧನವನ್ನು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಈ ಕಂಬಳಿ ಭವನದಿಂದ ಬ್ರ್ಯಾಂಚ್ಗಳು ನಾವು ಕಂಬಳಿ ಸೇಲ್ ಮಾಡೋಕ್ಕೆ ಸರ್ಕಾರ ನಮ್ಗೆ ಅನುಮತಿ ಕೊಡಬೇಕು. ಎಲ್ಲ ಕಡೆಗೂ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಮಹಾನಗರ ಪಾಲಿಕೆಯವರು, ಬೆಂಗಳೂರು ಮಹಾನಗರ ಪಾಲಿಕೆ ಒಂದು 5 ಬ್ರ್ಯಾಂಚ್ಗೆ ಸರ್ಕಾರದಿಂದ ಅನುಮತಿ ಕೊಡಬೇಕು ನಾವು ಕಂಬಳಿ ಮಾರಾಟ ಮಾಡೋಕ್ಕೆ. ಇದು ಶೀತಲಗೊಂಡಿರೋದ್ರಿಂದ ಇದು ರಾಜ್ಯಾದ್ಯಂತ ಇದೊಂದು ಹೆಸರು ಮಾಡಬೇಕಾಗಿದೆ. ಆ ಕಾರಣಕ್ಕೊಂದಂತ ಇದು ರಾಜ್ಯ ದೇಶಾದ್ಯಂತ ಕಂಬಳಿ ಇವತ್ತು ಸೈನಿಕರಿಗೂ ಕೂಡ ತಗೋಗೋದ್ರಿಂದ ನಮ್ಮ ಕಂಬಳಿಯನ್ನು ಕರ್ನಾಟಕದಿಂದ ಬೇಡಿಕೆ ಇರೋದ್ರಿಂದ ಇಡೀ ಭಾರತ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಈ ಕಂಬಳಿನ ನೇಯ್ತಾ ಇಲ್ಲ. ಅದು ನೇಯ್ತಾ ಇರೋದು ಈ ಕರ್ನಾಟಕ ರಾಜ್ಯದಲ್ಲಿ. ಆ ಕಾರಣದಿಂದ ಸರ್ಕಾರನವರು, ಸಿದ್ದರಾಮಯ್ಯನವರು ಇದಕ್ಕೆ ಈ ಗಮನ ಹರಿಸಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಸಹಾಯಧನ ಕೊಡಬೇಕು. ಇದು ಉಣ್ಣೆ ಮಹಾಮಂಡಲಕ್ಕೆ